ಬರೋದು ಸಾಕು, ನನ್ನ ವಿಡಿಯೋದಲ್ಲಿ ನಾನು ತೋರಿಸ್ಬಿಟ್ಟೆ ಅನ್ನೋದು ಸಾಕು. ಯಾಕೆ ನಿನ್ಸ್ಕೊಂಡು ನಾಚ್ಕೊಂತೀಯಾ? ಹೇಳ್ಬೇಡ ಎಂತ ಗಂಡ ನೀವು ನೆಟ್ಟಗೆ ಹಿಡ್ಕೊಳ್ಳಿ. ಬಂದ್ರು ನಾವು ನಿಮ್ಮ ಹತ್ರ ಮಾತಾಡ್ತಾ ಇಲ್ಲ, ನೀವು ನಮ್ಮ ಹತ್ರ ಮಾತಾಡಿಲ್ಲ, ಕೆಣ್ಕೊಂಡ್ ಬಂದಿಲ್ಲ ಅಂದ್ರೆ ಒಳ್ಳೇದು. ಮೋಸ ಬಂದಿಲ್ಲ ಹೇಳೆ. He has to pay for this. ಗೈಸ್, ಇವಾಗ ನಾವು ಹೊಟ್ಟೆ ಸಿಕ್ಕಾಪಟ್ಟೆ ಹಸಿತಿದ್ದ ಅಂದ್ಬಿಟ್ಟು ಊಟ ತಿನ್ನೋಣ ಅಂತ ಬಂದಿದ್ದೀವಿ. ಅಂಡ್ ಈ ತರ ಇದೆ, ಇಲ್ಲಿ ತಿಂತಾ ಇದೀವಿ. ಅಲ್ಲಿ ಅಷ್ಟೊಂದು ಆರ್ಡರ್ ಮಾಡಿರೋದು. ಏನಕ್ಕೆ ಇಷ್ಟೆಲ್ಲ ಆರ್ಡರ್ ಮಾಡಿದೀನಿ ನೋಡಿ. ಇರೋ ಸುಮ್ನೆ ನೀನು ಏನೋ ನಿಮ್ಗೆಲ್ಲ ಬಿಲ್ಡಪ್ ಕೊಟ್ಟು ಇಂಟ್ರೊಡಕ್ಷನ್ ಮಾಡೋಣ ನನ್ನ ಬ್ಲಾಗಲ್ಲಿ ಅಂದ್ರೆ ನೋಡಿ ಒಂದಾದ್ಮೇಲೆ ಒಂದ್ ಏನಕ್ಕೆ ಇಳಿಸ್ತಾ ಇರೋದು ಹೇಳಿ. ಅವರು ಇಷ್ಟೆಲ್ಲ ಆರ್ಡರ್ ಮಾಡಿರೋದು ಏನಕ್ಕೆ ಅನ್ಕೊಂಡಿದ್ದೀರಾ? ಇಲ್ಲಿ ನಿತ್ಯ ಅವ್ರೆ ಇದು ತಿನ್ನಕ್ಕೆ ಈ ಕಡೆ ತಿರ್ಗೆ ಬರೀ ತಿನ್ನಕ್ಕಂತಾನೆ ಬಂದ್ಬಿಟ್ಟವ್ರೆ. ಹಾ, ವೆಲ್ಕಮ್ ಟು ಮೈ ಬ್ಲಾಗ್ ನಿತ್ಯಶ್ರೀ. ನಾವು ಯಾವಾಗ್ಲೂ ಇರ್ತೀವಿ. ಅಂಡ್ ಇಲ್ಲಿ ಕನ್ನಡಿಗ ಅವರೇ ನಮಸ್ಕಾರ. ನಮಸ್ತೆ ಗೈಸ್, ನಮಸ್ತೆ ಎಲ್ರಿಗೂ. ಹಾಯ್, ಎಲ್ಲರೂ ಚೆನ್ನಾಗಿದ್ದೀರಾ? ಏನಪ್ಪಾ ಬಾರಿ ಗಡ್ಡ ಶೋಗಿ ಎಲ್ಲ ಮಾಡಿ ಫುಲ್ ಟಿಪ್ ಟಾಪ್ ಆಗಿ ಬಂದಿದ್ಯಾ? ಶೇಪ್ ಎಲ್ಲ ಕೊಡ್ಸ್ಕೊಂಡು ಏನ್ ಸಮಾಚಾರ? ಬಂದಿದ್ದೀನಿ, ಟಿಪ್ ಟಾಪ್ ಆಗಿ ಬಂದಿದ್ದೀರಾ? ಟೀ ಶರ್ಟ್ ಅಲ್ಲಿ ಅಷ್ಟೊಂದು ಸಕಲ ಕಾಣಿಸ್ತಿದ್ದೀರಿ ಅಂತಾರ ಮಾಡ್ರನ್ನ ಕಾಣಿಸ್ತಾ ಇದೆ ಬಾಬ್ರ. ಆಗ್ಬೇಕು ಇದ್ದಂಗಿದ್ರೆ. ನಿತ್ಯಶ್ರೀ ಬಂದಿದ ತಕ್ಷಣ ನಮ್ಗೆ ಏನ್ ಮಾಡ್ತಾರೆ? ತಂದಾನಿ ನಾನೇ ತಾನಿ ತಂದಾನೋ. ಜಾಮೂನ್ ಇಸ್ ಜಾಮೂನಿಂಗ್. ಗೈಸ್, ಶರತ್ ಅವ್ರು ಇವತ್ತು ಫುಲ್ ವೆಜ್ಜು. ಪಾಪ ಮಗು ಬರೀ ವೆಜ್ಜೆ ತಿನ್ಕೊಂಡು ಎಷ್ಟು ಗ್ಲೋ ಬಂದೈತ್ ನೋಡಿ. ಮುಗ್ದಲ್ಲ ಆ ಗ್ಲೋ ನೋಡ್ಬೋದು ನೀವು. ವೆಜ್ ತಿಂದು ಗ್ಲೋ ಬಂದ್ಬಿಟ್ಟೈತೆ. ಸೊ ಗೈಸ್, ಇಷ್ಟು ಊಟ ಫುಲ್ ಮುಗಿಸ್ಕೊಂಡು ಈಗ ನಾನು ನಿತ್ಯ ತುಂಬಾ ದಿನ ಆದ್ಮೇಲೆ ಸಿಕ್ಕಿದ್ದೀರಾ ನಿತ್ಯ ಅವರೇ. ನನ್ಗೆ ಮಿನಿ ಸ್ಟಾರ್ಸ್ ಒಂಥರ ಚಂದ, ಆದ್ರೆ ಒಬ್ರು ಮಿಸ್ಸಿಂಗ್ ಗೈಸ್. ಇಲ್ಲ, ಅವ್ರೊಬ್ರು ಮಿಸ್ಸಿಂಗ್. ಬಟ್ ಕಂಪ್ಲೀಟ್ ಆಗಲ್ಲ. ನಾವ್ 5 ಜನ ಏನಿದೀವಿ, 5 ಜನ ಸೇರಿದ್ರೆ ಮಾತ್ರ ಮಿನಿ ಸ್ಟಾರ್ಸ್ ಆಗುತ್ತೆ. ಮೋಸ ಬಂದಿಲ್ಲ ಹೇಳೆ. ಇಲ್ಲ ಗೈಸ್, ಅವ್ರು ಕೇಳುವ ಒಂದು ಸಿಚುವೇಶನ್ ಇಂದ ಬಂದಿಲ್ಲ ಇರ್ಬೇಕು. ಅದೇ ನೀವು ಬರ್ತೀನಿ ಅನ್ಬಿಟ್ಟು ಬಂದಿಲ್ಲ ಗೈಸ್. ಹಾ, ಬರ್ತೀನಿ ಅನ್ಬಿಟ್ಟು ಬಂದಿಲ್ಲ ಗೈಸ್. ಈ ಬೇಜಾರಿದೆ ನಮ್ಮಲ್ಲೂ. ಬಟ್ ಏನ್ ಅರ್ಜೆಂಟ್ ಕೆಲಸ ಇತ್ತು ಏನೋ. ಬಟ್ ಆದ್ರೂ ಗೈಸ್, ಹೊಡಿಯೇ he has to pay for this. ಇಲ್ಲಿ ನೋಡಿ, ನಮ್ ಜೊತೆ ಬಂದಿದ್ರೆ ವ್ಯೂನಲ್ಲಿ ಇಲ್ಲಿ ಊಟ ಆರ್ಡರ್ ಮಾಡ್ಕೊಂಡು ಏನ್ ಬೇಕೋ ತಿನ್ಕೊಂಡು ಅವ್ರಿಬ್ರು ಜೊತೆ ನಮ್ಮಿಬ್ರು ಜೊತೆ ಚಂದ ಐತೆ. ನಾನು ಇಲ್ಲಿ ಹೋಗ್ತಾನೆ ಇಲ್ಲ, ಸುಮ್ಮನೆ ನೋಡ್ಕೊಂಡು ಏನು ಲೈಕ್ ರೆಸಾರ್ಟ್ ಬಂದ್ರೆ ನಿಮ್ಗೇನು ಜಾಸ್ತಿ ಆಕ್ಟಿವಿಟಿ ಮಾಡ್ಬೇಕಂತೆಲ್ಲ ಅನ್ಸಲ್ಲ. ತಿನ್ಬೇಕು, ನೋಡ್ಬೇಕು, ಆತರ ಇರ್ಬೇಕು. ಈ ತರ ಅನ್ಸುತ್ತೆ ಗೈಸ್. ಅವ್ರೇನೋ ಆಡ್ಕೊಂತವ್ರೆ, ಬರೀ ಆಡ್ಕೊಳ್ಳೋದು. ಈ ಗಂಡೈಕ್ಳು ಯಾಕೆ ಹಿಂಗೆ ನೋಡ್ರಿ. ಅದೇನಕ್ಕೆ ಹುಡುಗಿರ ಮನಸ್ಸಲ್ಲಿ ಏನೇನಿದೆ ತಿಳ್ಕೊಳ್ಳೋ ತಪ್ಪತ್ತು ನಮ್ಗೆಲ್ಲಿದೆ ಅಂತ ಹುಡುಗರ ಲೈನ್ಸ್ ಹಾಕಿರೋದು. ಹುಡುಗಿರ್ಗೂ ಹಾಕ್ಬೇಕಿತ್ತು, ಹುಡುಗರ ಮನಸ್ಸಲ್ಲಿ ಏನೇನಿದೆ ತಿಳ್ಕೊಳ್ಳೋ ತಾಕತ್ತು ನಮ್ಗೆಲ್ಲಿದೆ ಅಂತ. ಶರತ್ ಕೌರಿತವ್ನ ಏನಂತ ಬರೋದು ಸಾಕು, ನನ್ನ ವಿಡಿಯೋದಲ್ಲಿ ನಾನು ತೋರಿಸ್ಬಿಟ್ಟೆ ಅನ್ನೋದು ಸಾಕು. ನಂಗೆ ಬೇಕಾಗಿಲ್ಲ ಸ್ಟೇಜಸ್. ಆಕ್ಚುಲ್ ಆಗಿ ನೀವು ಹೆಂಗಾಡ್ತೀರ ಗೊತ್ತವ್ರ? ಹಾಗೆ ಅಂತ ಕಗ್ರೆಸಸ್ ನೋಡಿದ್ರೆ ಗೊತ್ತವ್ರ? ಅವ್ರು ಬಂದ್ಬಿಟ್ಟು ನಿಂಗೆ ತರಲೆ ಮಾಡೋದು ನೀವು ಅಟ್ಟಾಡ್ಸ್ಕೊ ಹೋಗೋದು ಬರೀ ಹಿಂಗೆ ಬ್ರೋ. ಇದು 3 ಜನನ ಒಂದೇ ಫ್ರೇಮ್ ಅಲ್ಲಿ ತುಂಬಾ ದಿನ ಆದ್ಮೇಲೆ ನೋಡ್ತಾ ಇದ್ದೀರಾ. ಆದ್ರೂ ಏನ್ ಚೇಂಜ್ ಆಗಿಲ್ಲ. ನಿತ್ಯ ತಳ್ಳಿಬಿಡ್ತಾರೆ ಗೈಸ್ ನಮ್ನ. ತೋರಿಸ್ಬೇಕು ಬಾ ಬಿಡ್ಬೇಕು. ನೋಡಿ ಗೈಸ್, ನಿತ್ಯವಾಗಿ ಅಷ್ಟು ಉದ್ದಗಳು ತೋರಿಸ್ತಾ ಇದ್ದವ್ರಿಗಿಂತ ಸರಿ ಮಾತಾಡ್ತೀನಿ. ಸಂಜೆ ಅವರೇ, ಉದ್ದದ ಬಗ್ಗೆ ಮಾತಾಡ್ತೀನಿ, ಹೈಟ್ ಬಗ್ಗೆ ಹೋಗ್ತಾರಲ್ಲ. ನಮ್ಮ ಹತ್ರನೇ ಅಣ್ಣ ಬಾಂಡ್ ತಂಗಿ ಲೇಡಿ ಬಾಂಡ್. ನಾನು ನಿತ್ಯಶ್ರೀ
ನಿತ್ಯ ಅಂತೂ ಫುಲ್ ಟಯರ್ಡ್ ಆಗ್ಬಿಟ್ಟವಳೆ. ಅದೇನೆ ಲಂಚ್ ಬಾಕ್ಸ್ ಒಂದು ಅರ್ಥ ಆಗಿಲ್ಲ. ಏನ್ ಲಂಚ್? ಮೇಕಪ್ ಕಿಟ್ಟಾ? ಮೇಕಪ್ ಯಾರಾಗ್ತಾರೆ ಮತ್ತೆ ಅವೇ ಶಾಂಪೂ ಮಾಯಿಶ್ಚರೈಸರ್ ಸನ್ಸ್ಕ್ರೀನು ಎಕ್ಸೆಟ್ರಾ 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 ಇದೆಲ್ಲ ಏನು? ಅಂದ್ರೆ ನೀವು ಯೂಸ್ ಮಾಡ್ತೀರಲ್ಲ ಅದೇ ಅದನ್ನೇನಂತಾರೆ? ಕಾಸ್ಮೆಟಿಕ್ಸ್, ಸ್ಕಿನ್ ಕೇರ್ ಅಂತಾರೆ. ಕಾಸ್ಮೆಟಿಕ್ಸ್ ಅಂತ. ನಾನು ಮೇಕಪ್ ಅಂತಾನೆ ಅನ್ಕೊಂಡೆ. ಗೈಸ್ ನಮ್ ಹುಡ್ಗ ಏನೇನೋ ಓದ್ತಾವ್ನ ಗೈಸ್. ಇಂಗ್ಲಿಷ್ ಎಲ್ಲ ಬಾರಿ ಪಸಂದಾಗಿ ಮಾತಾಡ್ತಾವ್ನೆ, ಸ್ಟೈಲ್ ಎಲ್ಲ ಚೆನ್ನಾಗಿ ಮಾಡ್ತಾವ್ನೆ. ಆದ್ರೆ ಈ ನಡುವೆ ಜಾಸ್ತಿ ಇಂಗ್ಲಿಷ್ ಮಾತಾಡ್ತಾನೆ, ಜಾಸ್ತಿ ಶೋಕಿ ಎಲ್ಲ ಮಾಡ್ತಾವ್ನೆ. ಇದರ ಅರ್ಥ ಏನೋ ಏನೋ ಆಗಿದೆ, ನಗ್ಬೇಡ. ಯಾಕೆ ನಿನ್ಸ್ಕೊಂಡ್ ನಾಚ್ಕೊಂತೀಯ? ಏನ್ ನಾನು ಚೆನ್ನಾಗಿದ್ದು ತಳ್ತವ್ರೆ ಇದು ಅರ್ಥ ಆಗ್ತದೆ ಯಾಕೆ ಫೀಲ್ ಬರ್ತೈತೆ ಅಂತ ನಿನ್ಗೆ. ಸಮಾಧಾನ. ಯಾಕೆ ನಿಮ್ ತಳ್ತಿಲ್ಲ ಅಂತ ಬೇಜಾರ? ಹಂಗೇನಿಲ್ಲ. ಇವಣ್ಣ ತಳ್ಳೆ ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು ಬ್ರೋ ಇವ್ರು. ಯಪ್ಪ ಕ್ವಶನ್ ಬ್ರೋ, ನಿಮ್ಗೂ ಸಂಧ್ಯಾ ಅವ್ರಿಗೂ ಜಗಳ ಬಿಟ್ರೆ ಯಾರು ಕಡಿಕತ್ತೀರ ಬ್ರೋ? ನೀವ್ ಕಡಿಕತ್ತೀರ, ಇವ್ರು ಕಡಿಕತ್ತೀರ ಬ್ರೋ? ನಾನ್ ಕಟ್ಕೊತೀನಿ. ಇಬ್ರಿಗೂ ಜಗಳ ಬಿಟ್ರೆ ಯಾರು ಗೆಲ್ತಾರೆ ಅಂತ ಬ್ರೋ? ಓ ನಿಮ್ಗೆ ಹೊಡೆದಾಕ್ ಮಾಡ್ತಾರ ಬ್ರೋ ಇವ್ರು. ಬರೀ ಮಾತು ಮಾಡ್ತದೆ ಬ್ರೋ. ಹೈಟ್ ಅಲ್ಲಿ ಚಿಕ್ಕವರು, ವಾಯ್ಸ್ ಅಲ್ಲಿ ದೊಡ್ಡವರು ಬ್ರೋ. ಮತ್ತೆ ಸ್ಟ್ರಾಂಗ್ ಅವರು ಸಂಧ್ಯಾ ಅವರು. ಶರತ ನೀನು ಝೂಮ್ ಅಲ್ಲಿ ತೋರಿಸ್ತೀನಿ. ದಿಗ್ಗದ ಆ ಕಡೆ ಈ ಕಡೆ ಇದೆ. ಹೇಳ್ದೆ ಇವಾಗ ನೀನು ಊಟ ಇವಾಗ ತಾನೇ ತಿಂದೆ ತಾನೆ, ಅಷ್ಟು ಆರ್ಡರ್ ಮಾಡ್ಕೊಂಡು. ಮಧ್ಯಾಹ್ನ ಎಷ್ಟು ಗಂಟೆಗೆ ತಿಂದಿದ್ ನಾವು? 3 ಗಂಟೆಗೆ. 3 ಗಂಟೆ 7 ಗಂಟೆ ಅಷ್ಟು ಹೊಟ್ಟೆ ಖಾಲಿ ಆಗೋಯ್ತಾ ನಿಂದು? ಅಲ್ಲಿ ನಿಮ್ ತರ ನಾವು ಒಂದೇ ಸತಿ ಎಲ್ಲ ತಿನ್ಕೊಬಡಕ್ಕೆ ಸ್ವಲ್ಪ ಸ್ವಲ್ಪ ತಿಂತೀವಪ್ಪ ನಾವು. ಯಾರೇ ಜಾಸ್ತಿ ತಿಂದಿದ್ ನಿತ್ಯ? ನಿತ್ಯನೇ. ಗೈಸ್ ನಾನ್ ಹೆಂಗೆ ಅಂತ ನಿಮಗ್ ಗೊತ್ತು. ಅಯ್ಯೋ ಬಾರಿ ಗೊತ್ತಾ? ಗೈಸ್ಗೂ ಬಾರಿ ಗೊತ್ತು. ಅಲ್ಲಿ ಯಾರಾಗಿಲ್ಲ ನೀವೇನಾದ್ರೂ ಅವ್ರ ಮನೆಗೆ ನೋಡಕ್ ಹೋಗ್ತಿದ್ರಾ? ಸೊ ಎಷ್ಟು ನಿಂತಾರೆ ಅಕ್ಕ? ಆದ್ರೂ ಗೈಸ್ ಶರತ್ ಅಂದ್ರೆ ಶರತ್ತು. ಶರತ್ ಸಿಕ್ಸ್ ಪ್ಯಾಕ್ ಮಾಡ್ತಾನೆ ಇಷ್ಟರಲ್ಲಿ. ಅದ್ ಎಷ್ಟ್ ತಿಂತಾರೆ ಅಂದ್ರೆ 6 ಪ್ಯಾಕ್ ಎಲ್ಲ ಮಾಡ್ಬೇಕು ಅಂತ ಯಾರ್ ತಡಿತವ್ರೆ? ನಿಮ್ ಹುಡುಗಿ ಬೇಡ ಅಂತವಳೇನು? ಹುಡುಗಿ ನಮ್ಮ ಅಲ್ಲ ಸುಮ್ನೆ ಹುಡುಗ ಏನಾದ್ರು ಬೇಡ ಅಂತಾರ ನೀವು? ಗೈಸ್ ಹುಡ್ಗಿ ಬಿಟ್ರೆ ಬೇರೆ ಟಾಪಿಕ್ ಇಲ್ಲ ಗೈಸ್ ಇವ್ರಿಗೆ. ನಿನಗ್ ಫ್ರೀ ಆಗಿ ಎತ್ಕೊಂಡು ಹೋಗು. ಕುಟ್ಲು ಕಣಮ್ಮ ಮಿತುರಾ ದೋಹಿ ನಮ್ಮವ್ವ ಮಾರಿ ನಮ್ಮವ್ವ. ಮಿತುರಾ ದೋಹಿ. ಅವಳು ರಾತ್ರಿ ಆದ್ರೆ ಟಂಗ್ ಟ್ವಿಸ್ಟ್ ಆಗೋಗುತ್ತೆ. ಮಿತುರಾ ರಿಕ್ವೆಸ್ಟ್ ನಿನ್ನ ಹತ್ರ ಕೈಂಡ್ ರಿಕ್ವೆಸ್ಟ್ ಅಂದ್ರೆ ಈ ರೇಂಜ್ ಬಿಲ್ಡಪ್ ನಿಂದು. ಅಂದ್ರೆ ಇವಾಗ ನಿಮ್ ರಿಕ್ವೆಸ್ಟ್ ಕೇಳೋದಕ್ಕೆ, ನೀವು ರಿಕ್ವೆಸ್ಟ್ ಕೇಳೋದಕ್ಕೂ ಈ ತರ ದೌಲತ್ತಲ್ಲಿ ರಿಕ್ವೆಸ್ಟ್ ನ ಅಕ್ಸೆಪ್ಟ್ ಮಾಡ್ತಾವನೆ ಅಂದ್ರೆ ಅಂದ್ರೆ ಇವಾಗ ನಾನು ಈ ತರ ದುರಂಕಾರದಲ್ಲಿ ಕೇಳಿದೆ ಅಲ್ವಾ? ಸೊ ನೀವು ರಿಕ್ವೆಸ್ಟ್ ಕೇಳಕ್ಕೆ ಹೋಗಲ್ಲ, ಅದಕ್ಕೋಸ್ಕರ ಈ ತರ ಮಾಡಿದೆ. ಇಲ್ಲ 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 ಹಂಗೆಲ್ಲ ಇಲ್ಲ. ನೀನ್ ಹಂಗೆಲ್ಲ ಏನಕ್ಕೆ ಅನ್ಕೊಂತೀಯ? ನನ್ ರಿಕ್ವೆಸ್ಟ್ ಟುಮುಕ್ ಟುಮುಕ್ ಡ್ಯಾನ್ಸ್ ಮಾಡು. ಮಾಡ್ಲಾ? ಮಾಡು. ಏನಿಲ್ಲ ಡ್ಯಾನ್ಸ್ ಮಾಡ್ತೀನಿ ಗೈಸ್. ಅವ್ರ ವಿಡಿಯೋದಲ್ಲಿ ಮಾಡ್ತಾರಲ್ವಾ ಗೈಸ್, ಏನಕ್ ಮಾಡಲ್ಲ? ಮಾಡ. ಪಸಂದಾಗಿದ್ಯಾ ಬಿಡೋ? ಹುಡ್ಗಿರ್ ಕ್ಯೂ ನಿಲ್ತವ್ರ ಬಿಡೋ ನಿನ್ಗೋಸ್ಕರ. ಅದೇ ನಿಮ್ಮ ಅಮ್ಮ ದೃಷ್ಟಿ ತೆಗ್ದು ನನ್ ಮಗ ಸೋ ಕ್ಯೂಟ್ ಅಂತಾರ ಬಿಡೋ. ಏನ್ ನೀನ್ ಹಿಂಗ್ ಕಾಲೇ ತಿಂಗ್ ಇಕ್ಕಿದ ತಕ್ಷಣ ನಾನು ಯಾವ್ದಾದ್ರು KGF ಮೂವಿದು ಎಂಟ್ರಿ ಸಾಂಗ್ ಹಾಕ್ತೀನಿ ಅನ್ಕೊಂಡ್ಬಿಟ್ಟಿದ್ಯಾ? ಏನ್ ಕತೆ? ಏನ್ಲ ಇಲ್ಲಿ ಅದು ಐಬ್ರೋ ಅರ್ಧ ಹೋಗ್ಬಿಟ್ಟೈತಲ್ಲ, ಯಾಕೆ? ಇಲ್ಲಿ 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 ಐಬ್ರೋ ಸ್ಟೈಲ್ ಯಾ? ನಿಮ್ಗೆ ಯಾಕೆ ಹೊಂಟೋಗ್ಬಿಟ್ಟೈತೆ? ನಿಮ್ಗೆ ನನ್ಗೆಲ್ಲ ಹೋಗೈತೆ ಹೇಳಾಯ್ತು. ಅರ್ಧ ಬೆಳಿ ಕೂದಲು ಕಟ್ ಮಾಡ್ತೀಯ ಕಳ್ಳಿ. ಗೈಸ್ ಬನ್ನಿ ಇವಾಗ ನಮ್ಮ ತೇಜಸ್ ಅವ್ರು ಏನ್ ಮಾಡ್ತಾರ ನೋಡ್ಕೊಬರವ. ಇಲ್ಲ ಸಂಧ್ಯಾ ಅವ್ರ ತೇಜಸ್ಸು ಬ್ರೋ ಹಂಗೆ ಹೇಳ್ಬೇಡ ಬ್ರೋ. ನೀವ್ ಹೇಳೋದು ಅವ್ಳು ರೈಸ್ ಆಗೋದು ಏನೋ ನನ್ನ ತಪ್ಪ ಅನ್ನೋದು ಬೇಡ ಬ್ರೋ. ಸೊ ಗಾಯ್ಸ್ ಏನು ಗೊತ್ತಾ, ಈ ರೆಸಾರ್ಟಿಗೆ ಬಂದಿದ್ದೀವಿ. ಇದು ಕೇರಳದಲ್ಲಿ ಲೊಕೇಟ್ ಆಗಿರೋದು. ಸೊ ನನಗೆ ಇಲ್ಲಿರೋ ರೂಮ್ ಎಷ್ಟು
ಬಡ್ಕೊಂಡ್ ಕಾಡಕ್ಕೊಂತೀನಿ. ಹಾಂ, ಸೊ ಈ ರೂಮ್ ನನಗೆ ಎಷ್ಟು ಇಷ್ಟ ಆಗೋಯ್ತು ಅಂದರೆ ಹಿಂಗೆ ಇಷ್ಟ ಆಗೋಯ್ತು. ಅದರಲ್ಲಿರೋ ಬೆಡ್ ಮಾತ್ರ ಹಿಂಗೆ ಇಷ್ಟ ಆಗೋಯ್ತು ಗೈಸ್. ಅದಕ್ಕೆ ನಿಮಗೆ ತೋರಿಸೋಣ ಅಂತ. ಡೋರ್ ಹಿಂಗಿರುತ್ತೆ, ಡೋರ್ ಏನು ಯಾವುದೋ ಹಳೇದು ಅನ್ನಂಗಿರುತ್ತೆ. ಬಟ್ ಅಯ್ಯೋ ಟೈಮೇ ಸರಿಯಿಲ್ಲ ಗುರು, ಕರೆಂಟ್ ಆಫ್ ಆಗೋಯ್ತು. ಬಟ್ ಪೂಲ್ ಇದೆ ಇಲ್ಲಿ, ಪೂಲ್ಗೆ ಹೋಗೋಣ. ಇಲ್ಲಿ ಹಾಟ್ ಇದೆ. ನನಗೆ ದೇವ್ರು ಒಂದು ಹುಡುಗ ಕೊಟ್ಟಿದ್ರೆ ನಾನು ಇಲ್ಲಿ ಕುತ್ಕೊಂಡು ಹಾಗೇನು ತೇಜ ಅನ್ಬೇಡಿ ಗೈಸ್, ನನಗೂ ತೇಜ ಮಧ್ಯೆ ಏನೂ ಇಲ್ಲ ಗೈಸ್, ಪ್ಲೀಸ್ ಬಿ ಕ್ಲಿಯರ್. ನನಗೆ ಅವನಿಗೆ ನಾನು ಅವನು ಜಸ್ಟ್ ಕಸಿನ್ಸ್ ಕಮ್ ಫ್ರೆಂಡ್ಸ್, ಓಕೆ. ಆ್ಯಂಡ್ ಈ ಹಾಟಲ್ ಅದಕ್ಕೆ ಹಾಟಲ್ ನಾನು ಒಬ್ಳೆ ಇದ್ದೀನಿ, ಅದಕ್ಕೆ ಹೇಳ್ಕೊತಿದ್ದೀನಿ. ಕ್ಯೂಟ್. ಪೂಲ್ ತೋರಿಸ್ತೀನಿ. ಫುಲ್ ಎಕ್ಸೈಟೆಡ್ ಆಗಿ ರೂಮ್ ಟೂರ್ ಮಾಡ್ತಾ ಇದ್ದೀನಿ. ವಾವ್, ನನಗೆ ಪವಿನ ಕರ್ಕೊಂಬರ್ಬೇಕಿತ್ತು, ಫ್ಯಾಮಿಲಿ ಜೊತೆ ಬರೋದಾ ಇಲ್ಲಿಗೆ. ಒಂದ್ಸರಿ ಫ್ಯಾಮಿಲಿನ ಕರ್ಕೊಂಬರ್ತೀನಿ ಗೈಸ್, ಸಕ್ಕದಾಗಿದೆ. ಇಲ್ಲಿ ನೋಡಿ, ಇದು ಪ್ರೈವೇಟ್ ಪೂಲ್. ಸೊಂಡ್ಲಿಂದ ನೀರು ಬರ್ತದೆ, ಇಲ್ಲಿಂದ ವ್ಯೂ. ಹಾಟ್ ಹಾಕ್ಬಿಟ್ಟವ್ರೆ. ಮಗನ ಕಪಲ್ಸಿಗೆ ಮಾತ್ರ ಪ್ರಯಾರಿಟಿನ, ನಮ್ಮಂತ ಸಿಂಗಲ್ಸ್ ಎಲ್ಲಿ ಹೋಗ್ಬೇಕು? ಮೈ ಗಾಡ್, ದೇಕೋಣ ಗಾಯ್ಸ್, ದೇಕೋ ವಾಟರ್ ಬಾಟ್ಲು ಕೊಟ್ಟವ್ರೆ, ಇದೊಂದು ಗ್ಲಾಸ್ ಬಾಟ್ಲು ಕೊಟ್ಟವಳೆ, ಪೌಡ್ರು ಇದೆಲ್ಲ ಕೊಟ್ಟವ್ರೆ. ನಾವು ಮಾಡ್ಕೊಂಡು ಕುಡಿಯಲ್ಲ, ಏನಿಲ್ಲ, ನಂಗೆ ಗೊತ್ತದು. ಇದು ಫ್ರಿಜ್ಜಲ್ಲಿ ಒಂಚೂರು ಕೊಕೋ ಕೋಲಾ ಪೆಪ್ಸಿ ಏನಾದ್ರು ಇಕ್ಕೊಡೋದು ಬಿಟ್ಟು ಖಾಲಿ ಕೊಟ್ಟವ್ರೆ. ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ. ಒಂದೇ ರೂಮ್ ಗೈಸ್, ಒಂದೇ ಬುಕ್ ಮಾಡಿರೋದು. ಸೊ ಈ ಕಡೆ ಬಂದಿದ ತಕ್ಷಣ ವಾಶ್ರೂಮ್ ಇದೆ. ಮಿರರ್ ಬೇರೆ ಇದೆ ಗುರು, ಇಲ್ಲಿ ಟವೆಲ್ಸ್ ಇದೆ. ವಾಶ್ರೂಮ್ ಏನಂತ ಎಕ್ಸ್ಪ್ಲೈನ್ ಮಾಡಲಿ ನಿಮಗೆ. ವಾಶ್ರೂಮ್ ತರ ಇದೆ. ಹಾಗೆ ಸ್ವಲ್ಪ ಫ್ಯಾನ್ಸಿ ಆಗಿರೋ ನಲ್ಲಿಗಳು, ಟ್ಯಾಬ್ಗಳು, ಕನ್ನಡಿಗಳು, ಟೈಲ್ಸ್ಗಳು, ಈ ಮಾರ್ಬಲ್ ಹಾಕ್ಬಿಟ್ಟವ್ರು ಫುಲ್ಲು. ಲಿವಿಂಗ್ ಏರಿಯಾ ಅಂತೆ. ನಾನು ನೋಡಿ ದೆಕ್ಕೋಣ ಗಾಯ್ಸ್, ದೆಕ್ಕೋಣ. ನಾನು ಏನೋ ಇಲ್ಲಿ ವರ್ಕ್ ಮಾಡೋವ್ರೆ. ರೂಮ್ ಬರುತ್ತೆ. ಆ್ಯಂಡ್ ಇದು ನಂದು ನಿತ್ಯ ರೂಮ್. ಗೋವಾದಲ್ಲಿ 2 ರೂಮ್ ಮಾಡಿದ್ವಾ, ತೇಜ ರೂಮ್ ಆ ಕಡೆ, ನನ್ನ ರೂಮ್ ಈ ಕಡೆ. ಅಲ್ಲೊಂದು ಚೂರು ಸೌಂಡ್ ಆಗಿಲ್ಲ ಎಕ್ಸ್ಟ್ರಾ ಹೋಗ್ತಿತ್ತು, ಅದು ಭಯ ಇರುತ್ತಲ್ಲ. ಇದು ಸ್ಲಿಪ್ಪರ್ಸ್. ಓ ಗಾಯ್ಸ್, ಇದು ಗಾಯ್ಸ್ ಅದೇ ಏನ್ ಹೇಳಿ, ಬಾತೆಲ್ಲ ಮಾಡ್ಕೊಂಡ್ಮೇಲೆ ಹುಡುಗಿರು ಹಿಂಗೆ ಕಟ್ಕೊಂತಾರೆ ಗೊತ್ತಾ, ಟವಲ್ ತರ ಇರುತ್ತೆ ಆ ತರದ್ದು. ರವಿಚಂದ್ರನ್ ಸರ್ ಮೂವಿಗಳಲ್ಲೆಲ್ಲ ನೋಡಿರ್ತೀರ ನೀವು, ರೌಂಡ್ ಶೇಪ್ ಬೆಡ್, ಹಾರ್ಟ್ ಶೇಪ್ ಬೆಡ್, ರೊಮ್ಯಾಂಟಿಕ್ ಬೆಡ್ಸ್ ಎಲ್ಲ ನೋಡಿರ್ತೀರ. ಸೊ ಫೈನಲಿ ನಾನು ರೌಂಡ್ ಶೇಪ್ ಬೆಡ್ ನೋಡಿದ್ದೀನಿ. ನನಗೂ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ಗೈಸ್, ಐ ಲವ್ಡ್ ಇಟ್. ಇಲ್ಲಿ ನೋಡಿ, ರೌಂಡ್ ಶೇಪ್ ಬೆಡ್. ನಾನು ನನ್ನ ರೂಮ್ಗೆ ಈ ಥರನೇ ಕೇಳಿದ್ದೆ, ಬಟ್ ಸ್ಪೇಸ್ ಇರಲಿಲ್ಲ ಅಂತ ಅವ್ರು ಮಾಡೋಕ್ಕಾಗಿಲ್ಲ. ಬಟ್ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಆ್ಯಂಡ್ ಈ ಕಡೆ ಬಂದರೆ ನಮ್ಮ ಹುಡುಗರ ರೂಮ್ ತೋರಿಸ್ತೀನಿ. ನಮ್ಮ ಹುಡುಗರ ರೂಮ್ ಹಿಂಗೈತೆ, ಅವ್ರದ್ದು ಖಾಲಿ ಪಲಾವ್ ಸ್ಕ್ವೇರು. ಅದೇನು ಗೊತ್ತಾ, ಫಸ್ಟ್ ನಾನು ಬಂದೆ ಅಂತ ನಾನು ಆ ರೂಮ್ ಆಕ್ಯುಪೈ ಮಾಡ್ಕೊಂಡ್ಬಿಟ್ಟೆ. ಇಲ್ಲಾಂದ್ರೆ ಶರತ್ ಬಂದು ಎದ್ಬಿಡ್ತಾನೆ ಆ ರೂಮ್ನ. ಇಲ್ಲಿ ಟೈಲ್ಸ್ ಅವರೇ. ಸಾರಿ ಗೈಸ್. ಯಾರು ಖಾಲಿ ಪಲಾವ್? ತೇಜಸ್ವರ, ನಾವು ನಿಮ್ಮ ಹತ್ರ ಮಾತಾಡ್ತಾ ಇಲ್ಲ, ನೀವು ನಮ್ಮ ಹತ್ರ ಮಾತಾಡಿಲ್ಲ, ಕೆಣ್ಕೊಂಡ್ ಬಂದಿಲ್ಲ ಅಂದ್ರೆ ಒಳ್ಳೇದು. ಥ್ಯಾಂಕ್ ಯು. ಸ್ವಲ್ಪ ನನಗೂ ತೇಜದೇನೋ ಕ್ಲಾಶಸ್ ಇದೆ. ಮೇ ಬಿ ಸಾಲ್ವ್ ಆದ್ಮೇಲೆ ಏನ್ ಕ್ಲಾಶ್ ಆಯ್ತು ಅಂತ ಹೇಳ್ತೀನಿ, ಯಾಕೆ ಕ್ಲಾಶ್ ಆಯ್ತು ಅಂತಾನು ಹೇಳ್ಬೋದೇನೋ. ಒಂದು ವ್ಯೂ, ಸುಖೂನ್ ಮಿಲ್ತಾ ಹೇ. ಅಂಡ್ ಇಲ್ಲೊಂದು ಮಿರರ್ ಕೊಟ್ಟವ್ರೆ. ನನ್ನ ಹೈಟ್ ಸಾಲ್ತಾ ಇಲ್ಲ, ಇವಾಗ ಕಾಣಿಸ್ತಿದ್ದೀನ? ನೀವು ನನ್ನ ಹೈಟ್ ಬಗ್ಗೆ ಕಮೆಂಟ್ ಹಾಕ್ಬೇಡಿ ಇಷ್ಟೇ. ಆ್ಯಂಡ್ ನಾನು ವ್ಯೂ ಪಾಯಿಂಟ್ ಹಿಂಗಿದೆ, ನಾನು ಇಲ್ಲಿದ್ದೀನಿ. ಇದು ಫುಲ್ ವ್ಯೂ ಪಾಯಿಂಟ್ ಹೆಂಗಿದೆ, ಸಕ್ಕತ್ತಾಗಿದೆ ಅಲ್ಲ. ಸೊ ನನಗಂತೂ ರೂಮ್ ಹೆವಿ ಇಷ್ಟ ಆಗೋಯ್ತು. ನನ್ನ ಔಟ್ಫಿಟ್ ಬೇಕಾ? ಸೊ ಇದು ನನ್ನ ಔಟ್ಫಿಟ್. ಶರತ್ ನೋಡ್ತೀರಾ? ಶರತ್ತು ಕಿತ್ತೋಗಿರೋ ಪ್ಯಾಂಟ್ಗೆ 2,000 ರೂಪಾಯಿ ಕೊಟ್ಟವನೆ. ಆ ಜಾಕೆಟ್ ಆ ಜಾಕೆಟ್ಗೆ ಎಷ್ಟಿರ್ಬೋದು ಗೈಸ್ ಪ್ರೈಸು? 2,000 ರೂಪಾಯಿ ಕೊಟ್ಟವನಂತೆ. 2,500 ರೂಪಾಯಿ. ಓ ಆಯ್ತವಾ, 2,500 ರೂಪಾಯಿ ಕೊಟ್ಟವನೆ ಆ ಜಾಕೆಟ್ಗೆ. ಹೋಗ್ಲಿ ಇರಿ, ಒಂದು ಔಟ್ಫಿಟ್ ಚೆಕ್ ಮಾಡ್ಬಿಡತ್ತ. ಈಗ ಎಲ್ಲ ಇರು. ಅಣ್ಣ ಸಾಕಣ್ಣ, ನೀವು ಜಾರ್ಖಂಡ್. ತೇಜಸ್ ಇಲ್ಲ, ನಾನು ಮಾತಾಡ್ತಾ ಇಲ್ಲ, ಸಾರಿ. ಮರ್ತೋಗ್ತೀನಿ ಗೈಸ್, ನಾನು ಮಾತಾಡಲ್ಲ ಅನ್ನೋದೇ ಮರ್ತೋಗ್ತಿರ್ತೀನಿ.
ನಿತ್ಯನೂ ಚೆನ್ನಾಗಿ ರೆಡಿ ಅವಳು, ನಿತ್ಯನೂ ತೋರಿಸ್ತೀನಿ. ಮತ್ತೆ ಇದು ಎಕ್ಸಾಮ್ ಯಾವಾಗ ನಮಗೆ ಫಸ್ಟ್ ಎಕ್ಸಾಮ್? ಅವ್ನು ಎಕ್ಸಾಮ್ ಯಾವಾಗ ಅಂತ ಕೇಳ್ತಾನೆ. ಅವ್ನು ಎಕ್ಸಾಮ್ ಯಾವಾಗ ಅಂತ ಅವ್ನಿಗೆ ಗೊತ್ತಿಲ್ಲ. ನಾಳೆ ಅನ್ಬೇಕು 20 ಅಂತೆ ಪಾಪ ಅಣ್ಣಂಗೆ ಎಕ್ಸಾಮ್. ನಾಳೆ ಅನ್ಬೇಕಿತ್ತ ಎಕ್ಸಾಮು. 2020ಗೆ ಬಂದಿಲ್ಲ. ಪಾಸ್ ಆಗುವಾಗ ನಮ್ ಶರತ್ ಪಾಸ್ ಆಗ್ತಾನೆ. ನೀನ್ ಇದೆಲ್ಲ ಕತೆ ಹೇಳು. ಯಾವ್ದನ್ನ? ಅದು ಪ್ಯಾಂಟ್ ಫ್ರಮ್ ಶಾಪಿಂಗ್. ಆನ್ಲೈನ್ ಶಾಪಿಂಗ್. ಓಕೆ ಓಕೆ. ಇಲ್ಲ ನಮ್ದು ಆಫ್ಲೈನ್ ಶಾಪಿಂಗ್. ಆಫ್ಲೈನ್ ಅಲ್ಲಿ ಕದಿಯಕ್ಕಾಗಲ್ಲ, ಆನ್ಲೈನ್ ಅಲ್ಲಿ ಎಲ್ಲಿ ಕದಿಯಕ್ಕಾಗ್ತದೆ? ಆಫ್ಲೈನ್ ಅಲ್ಲಿ ನಾನೇ ಕದಿಲಿ, ನಾನು ಕಾಸು ಕೊಟ್ಟು ಹಾಕೊಂಡ್ ಬಂದಿರತ್ತೆ. ಓ ಇಲ್ಲ, ಆ ಕಡೆ ಹೋಯ್ತಿದ್ದಂಗೆ ಚಿಕ್ಕ ಹುಡುಗಿ ಯಾರೋ ಗೊತ್ತಾಗಿರೋಲ್ಲ ಅಂದ್ಬಿಟ್ಟು ಅವರು ಬಿಟ್ಟು ಕಳ್ಸ್ಬಿಟ್ಟಿದ್ದಾರೆ. ಇಲ್ಲ ಅವಳೆ ಇವಾಗ ನಾವು ಲಾಕ್ ಹಾಕ್ಬಿಡ್ತೀವಂತೆ. ಇವಳು ಏನೇನು ತೊಡೋ ಕೇಳಿಸ್ತಾ ಇಲ್ಲ ಕೈಸ್. ತೆಗ್ಬಿಡೋಣ ಜಾಸ್ತಿ. ಶೆಕೆ ನೀರೇ ಬಂದ್ಬಿಡ್ತಾ? ಏನಕ್ಕೆ ಹಂಗೆ ಎದುರ್ಕೊತಾ ಇದೀಯಾ? ನೀನ್ ಬಾರ, ನನಗೆ ಭಯ ಬೇಡ. ಫಸ್ಟ್ ಟರ್ಬೋಕ್ ಏನಾಯ್ತು? ನೀನು ನಾನು ನಿನ್ಗೆ ಭಯ ಇಕ್ಸೋಣ ಅಂತ ಬಂದೆ, ನೀನ್ ನನಗೆ ಭಯ ಇಕ್ಸು ಅಂತ ಬಂದಿಲ್ಲ. ಬಾ ಹೋಗೋಣ. ನಲ್ಲಿ ಜಾಸ್ತಿ ಸಾಂಗ್ ಇದೆ, ಮೇ ಬಿ ಇದು ಬರ್ಬೋದು. ಏನ್ ಬರ್ಬೋದು? ಅಲ್ಲ, ಕಾಪಿ ರೈಟ್ ಬರ್ಬೋದು. ನೈಟ್ ಹತ್ತು ಇನ್ನ ರೆಸಾರ್ಟ್ ಸಕ್ಕತ್ತಾಗಿದೆ, ಲೈಟಿಂಗ್ ಎಲ್ಲ ಹಾಕಿದ್ದಾರೆ. ಇಲ್ಲಿ ನೋಡಿ, ನಾನು ನಿತ್ಯ ಹೋಗಿ ಅಲ್ಲಿ ಫೈರ್ ಕ್ಯಾಂಪ್ ಹಾಕಿದ್ದಾರೆ. ಸೊ ಫ್ಯಾಮಿಲಿ ಎಲ್ಲ ಡ್ಯಾನ್ಸ್ ಆಡ್ತಿದ್ದಾರೆ. ಸೊ ಡ್ಯಾನ್ಸ್ ಆಡ್ತಿದ್ರೆ ಇವರು ಎಲ್ಲಿ ನಿಮ್ ಪಾರ್ಟ್ನರ್, ನಿಮ್ ಮೆಂತಿ ಎಲ್ಲಿ? ನಿಮ್ ಮೆಂತಿನ ಆ ಕಡೆ ಕಳ್ಸಿದ್ರ, ಹಂಗಿಲ್ಲ ಒಬ್ಬೊಬ್ರನ್ನೇ ಕಳ್ಸಬಾರ್ದು. ನೈಟ್ ಹೊತ್ತಲ್ಲ ಹಂಗೆಲ್ಲ ಕಳ್ಸ್ತೀರಾ ನೀವು? ನೆಟ್ಟ ಗಂಡ ನೀವು ನೆಟ್ಟೆ ಹಿಡ್ಕೊಳ್ಳಿ. ಬಂದ್ರು ನೋಡಿ. ಸರಿ ಇಲ್ಲ ಅಂದ್ರೆ ನಾನೇ ಚೆನ್ನಾಗಿಲ್ಲ ಸಾಂಗು. ನಿಮ್ಮನ್ನ ಕರ್ಕ ಬನ್ನಿ ಅಂದ್ರೆ ಕರ್ಕ ಬಂದಿಲ್ಲ. ಏನ್ ಡೌ ಮಾಡ್ತಾನೆ ನನ್ ಮಗ, ಅವನೇನು ಹೇಳೇ ಇಲ್ಲ. ಬರೀ ಡೌ. ನಾನು ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡಕ್ ಬಂದಿದ್ದೀನಿ. ಯಾರ ಜೊತೆ ಅನ್ಕೊಂಡಿದ್ದೀರಾ? ನೋಡ್ಲಿ, ನಿತ್ಯಶ್ರೀ ಬನ್ನಿ ಮ್ಯಾಮ್ ಪ್ಲೀಸ್. ನಾವು ಅನ್ಮ್ಯಾರಿಡ್. ಶರತ್ ಹೋಗ್ಲಿ ಬಾ. ಶರತ್ ನಿನ್ ಜೊತೆ ನೀನ್ ಹೆಂಡತಿನ ಕರ್ಕೊಂಡ್ ಬಂದಿದ್ಯಾ? ಫಸ್ಟ್ ಕ್ಯಾಂಡಲ್ ಲೈಟ್ ಡಿನ್ನರ ನಿಮ್ದು? ಫಸ್ಟ್ ಕ್ಯಾಂಡಲ್ ಲೈಟ್ ಡಿನ್ನರ್ ನಂದು ಫಸ್ಟ್. ನಿನ್ ಹೆಂಡತಿ ಫಸ್ಟ್ ಅಲ್ವಾ? ನೋಡಿ, ಅವ್ರ ಹೆಂಡತಿ ಬಗ್ಗೆ ಒಂಚೂರು ಕೇಳಿಲ್ದಿರ ಮಾತಾಡ್ತಾರೆ. ಡಿವೋರ್ಸ್ ಕೊಟ್ಬಿಟ್ರಾ? ಇವಾಗ ತಾನೇ ಅಲ್ಲಿ ಡ್ಯಾನ್ಸ್ ಆಡ್ಬೇಕಾರೆ ನನ್ನ ಹೆಂಡತಿ ಹತ್ರ ಕ್ಯಾಂಡಲ್ ನೈಟ್ ಡಿನ್ನರ್ ಅಂತ ಇದೆಯಲ್ಲ. ಕ್ಯಾಂಡಲ್ ಇದ್ರೆ ಸಾಕು, ಅದನ್ನೇ ಕ್ಯಾಂಡಲ್ ಲೈಟ್ ಡಿನ್ನರ್ ಅಂತಾರೆ. ಎಷ್ಟು ಕೊಡೆಗೂ ನನ್ನ ಲೈಫಲ್ಲೂ ಕ್ಯಾಂಡಲ್ ಲೈಟ್ ಡಿನ್ನರ್. ಆದ್ರೆ ಏನ್ ಮಾಡೋದು, ನನ್ನನೇ ಬರೋಕೆ ಇವ್ರಗಳ ಜೊತೆ ಮಾಡ್ತಿದ್ದೀನಿ ಕ್ಯಾಂಡಲ್ ಲೈಟ್ ಡಿನ್ನರ್. ಫೋನ್ ಹಚ್ತವ್ರೆ ನನ್ನ ತಮ್ಮ ಬರೋಕ್ಕೂ ಅಷ್ಟೇ. ನನ್ನನೇ ಬರ, ಇವ್ರಗಳ ಜೊತೆ ನನ್ನನೇ ಬರ. ನನ್ನ ದೊಡ್ಡ ನಿತ್ಯ ಅವರು, ತೇಜಸ್ ಅವರು, ಓ ಸಾರಿ ನಂಗೆ ಹೋಗಿ ಮಾತಾಡ್ಸ್ತೀನಿ. ಆ್ಯಂಡ್ ನಿತ್ಯ ಅವ್ರು ಇಲ್ಲಿದ್ದಾರೆ, ಪಕ್ಕದಲ್ಲಿ ಅವರೊಬ್ರು ಅವರೇ. ಇಲ್ಲಿ ಶರತ್ ಅವ್ರವ್ರೆ, ಆ್ಯಂಡ್ ಇಲ್ಲಿ ನಾನಿದ್ದೀನಿ. ಡಿನ್ನರ್ಗೆ ಅಂತ ಬಂದಿದ್ದೀವಿ ಗೈಸ್. ಅಲ್ಲಿ ನೋಡ್ಬೇಕು, ಶರತ್ ಅವರು, ನಿತ್ಯಶ್ರೀ ಅವರು. ಸಾರಿ ಮಿಸ್ಟೇಕ್ ಕ್ಯಾಮ್ರಾ ಹೊರಟೋಯ್ತು ಬ್ರೋ. ನೆಕ್ಸ್ಟ್ ಟೈಮ್ ಹೋಗಲ್ಲ. ಕ್ಯಾಮ್ರಾನ ಈ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಆಯ್ತಾ ಇಲ್ಲ? ನೋಡ್ದೆ ಇವ್ನು ನೋಡಿ, ಇವನು ಹೆಂಗ್ ಎತ್ಕೊಂಡು ಹೋಗ್ತಾರೆ, ಹಂಗೆಲ್ಲ ಎತ್ಕೊಂಡು ಹೋಗ್ಬೇಡಿ ಶರತ. ಇಲ್ಲಿ ಒಬ್ರು ಇದು ಎತ್ಕೊಂಡು ಹೋಗ್ತವ್ರೆ, ಒಬ್ರು ಇದು ತಿಂದುಬಿಟ್ಟು ಇನ್ನ ತಿಂದುಬಿಟ್ಟು ಸೆಕೆಂಡ್ ಶರತ್ ನಿನ್ನ ಶರತ್ ಅವ್ರೆ ಅಂದ್ರೆ ಹೆಂಗಿರುತ್ತೆ? ನನಗೆ ಅಲ್ಲ, ಅನ್ನಕ್ಕೇನಿಲ್ಲ. ಅವಾಗ ನಾನು ನಿನ್ನ ಹತ್ರ ಮಾತಾಡ್ತಾ ಇದ್ದೀನಿ ಅನ್ನೋ ಫೀಲ್ ಅದಕ್ಕೆ ನಾನು ಶರತ ಅನ್ನೋದು. ಇವತ್ತಿನ ವಿಡಿಯೋ ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಒಂದು ಲೈಕು, ಶೇರು, ಕಮೆಂಟ್, ಲಾಸ್ಟ್ ಬಟ್ ನಾಟ್ ಇಲ್ಲಿ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಬರೀಕ್ ಹೋಗ್ಬೇಡಿ. ಒಂದು ನಿಮಿಷ, ಲಾಸ್ಟಲ್ಲಿ ನಾನು ನಿಮ್ಗೆ ಒಂದು ಹೇಳ್ಬೇಕಿತ್ತು. ನನ್ನ ತೇಜಸ್ ಮಧ್ಯೆ ಆ ಜಗಳ ಆಗಿದ್ದು ನಿಜನೇ. ಸೊ ಇವಾಗ ಏನಂದರೆ, ಆ ಜಗಳಕ್ಕೆ ಒಂದು ರೀಸನ್ ಬಂದು ಕಮೆಂಟ್ಸೇ ಗೈಸ್. ಸೊ ನಾನು ಯಾವತ್ತೂ ತೇಜಸ್ ನನ್ನ ಲವರ್ ಅಂತ ನಾನು ಎಲ್ಲೂ ಹೇಳ್ಕೊಂಡಿಲ್ಲ, ಅಥವಾ ಅದು ನನ್ನ ಫ್ಯೂಚರ್ಗೂ ಅಫೆಕ್ಟ್ ಆಗಬಾರ್ದು, ಅಥವಾ ಅವ್ನ ಫ್ಯೂಚರ್ಗೂ ಅದು ಅಫೆಕ್ಟ್ ಆಗಬಾರ್ದು.
ಮೇ ಬಿ ಅದಕ್ಕೋಸ್ಕರನೇ. ಬಟ್ ಅವ್ನು ಹೇಳಿದ ರೀತಿ ನನಗೆ ಇಷ್ಟ ಆಗಿಲ್ಲ, ಅದೊಂದು ಬೇರೆ. ಬಟ್ ಅಗೇನ್ ಇಲ್ಲಿ ಜೊತೇಲಿ ಇದ್ದೀವಿ ಅಂತ ಅವರು ವಿಡಿಯೋದಲ್ಲಿ ಅಂದರೆ ಬರೋದೇ ಇಲ್ಲ ಫ್ಯೂಚರಲ್ಲಿ ಅಂತ ಅಲ್ಲ, ಬರ್ತಾರೆ ಅಂತ ನನಗೂ ಗೊತ್ತು. ಬಟ್ ಅಗೇನ್ ಕೆಲವೊಮ್ಮೆ ನಮಗಿಷ್ಟ ಅಂದರೆ ನಾವು ತುಂಬ ಇಷ್ಟಪಟ್ಟವರು ಅಥವಾ ನಾವು ತುಂಬ ನಂಬಿಕೆ ಇಟ್ಕೊಂಡಿರೋರೆ ನಮ್ಗೆ ಏನಾದರೂ ಒಂದಾಗ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ, ಅದು ನೆಕ್ಸ್ಟ್ ಲೆವೆಲ್. ಸೊ ಕಮೆಂಟ್ ಮಾಡಬೇಕಾದ್ರೆ ನೋಡ್ಕೊಂಡು ಕಮೆಂಟ್ ಮಾಡಿ. ನಾನು ತೇಜಸ್ ಲವರ್ಸ್ ಅಲ್ಲ, ನಾನು ತೇಜಸ್ ಕಸಿನ್ಸ್ ಕಮ್ ಫ್ರೆಂಡ್ಸ್ ಅಂತ ನಾನು ಸ್ಟಾರ್ಟಿಂಗಿಂದನೂ ಹೇಳ್ತಾ ಇದ್ದೀನಿ. ಒಂದು ಟ್ರಿಪ್ ಹೋಗಿದ ತಕ್ಷಣ ಅದೇನು ಚೇಂಜ್ ಆಗಲ್ಲ. ಸೊ ಪ್ಲೀಸ್ ಕಮೆಂಟ್ ಮೇಲೆ ಒಂಚೂರು ಬೇರೆಯವ್ರ ಲೈಫ್ ಇದೆ ಅನ್ನೋದು ಯೋಚನೆ ಮಾಡಿ ಕಮೆಂಟ್ ಮಾಡಿ, ಓಕೆನಾ? ಅಷ್ಟೇ. ಇಟ್ಸ್ ಮೈ ರಿಕ್ವೆಸ್ಟ್, ಬೈ ಸಂಬಲ್ ರಿಕ್ವೆಸ್ಟ್, ಇನ್ನೇನೂ ಇಲ್ಲ ನಂದು. ಅಷ್ಟೇ. ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್. ಮತ್ತೆ ಸಿಗುವ. ಬಾಯ್.